ಒಂದು ಕ್ಯೂಟ್ ಲಿಟಲ್ ಬೇಬಿ ಬರ್ತಿದೆ ಗೈಸ್. ಒಂದೊಂದೇ ಕಾಲಿಕ್ಸಿ ನಮ್ಮ ಅಕ್ಕಂಗೆ ಯಾವ ಪಾಪು ಆಗಿದೆ ಅಂತ ಗೆಸ್ ಮಾಡಿ ನೋಡೋಣ. ಹಾಯ್ ಗೈಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ನಾನು ಇವತ್ತು ಬ್ಲಾಗ್ ಎಲ್ಲಿಂದ ಶುರು ಮಾಡ್ತಿದ್ದೀನಿ ಅಂದ್ರೆ ನಮ್ಮ ಅಮ್ಮನ ಮನೆಯಿಂದ. ಸೊ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೀನಿ. ನಾನು ಬ್ಯಾಂಗ್ಳೂರಿಗೆ ಬಂದಿರೋ ಸ್ಪೆಷಲ್ ಏನ್ ಗೊತ್ತಾ? ಗೆಸ್ ಮಾಡಿ ನೋಡೋಣ. ಇವತ್ತು ನಮ್ಮ ಮನೆಗೆ ಒಂದು ಕ್ಯೂಟ್ ಲಿಟಲ್ ಬೇಬಿ ಬರ್ತಿದೆ ಗೈಸ್. ನನಗಂತೂ ಫುಲ್ ಎಕ್ಸೈಟ್ ಆಗಿದೆ. ನಾನಂತೂ ಫುಲ್ಲು ವೆಯ್ಟ್ ಮಾಡ್ತಿದ್ದೀನಿ ಯಾವಾಗ ಬರುತ್ತೆ ಪಾಪು ಮನೆಗೆ ಅಂತ. ಸಕ್ಕತ್ತಾಗಿದೆ ಗೈಸ್ ಬೇಬಿ ಮಾತ್ರ. ಮತ್ತೆ ಈ ಪಾಪು ಬಂದು ನಮ್ಮ ಅಕ್ಕಂದು. ಸೊ ಅಂದ್ರೆ ನಮ್ಮ ದೊಡ್ಡಪ್ಪನ ಮಗಳದು. ಇವತ್ತು ಡಿಸ್ಚಾರ್ಜ್ ಆಗ್ತಿದೆ. ಸೊ ಅಂಡ್ ಗೈಸ್, ನಮ್ಮ ಅಕ್ಕಂಗೆ ಯಾವ ಪಾಪು ಆಗಿದೆ ಅಂತ ಗೆಸ್ ಮಾಡಿ ನೋಡೋಣ. ಲೈಕ್ ಕಮೆಂಟ್ ಅಲ್ಲಿ ಹಾಕಿ ಬೇಬಿ ಬಾಯ್ ಅಥವಾ ಗರ್ಲ್ ಬೇಬಿ ಆಗಿದ್ಯಾ ಅಂತ ಗೆಸ್ ಮಾಡಿ. ಅಕ್ಕಂಗೆ ಯಾವ ಬೇಬಿ ಆಗಿದೆ ಅಂತ ನಾನು ಈ ವ್ಲಾಗ್ ಅಲ್ಲೇ ಹೇಳ್ತೀನಿ, ಬಟ್ ಈಗ ಹೇಳಲ್ಲ. ಇಟ್ಸ್ ಅ ಸರ್ಪ್ರೈಸ್. ಅಂಡ್ ಈ ವ್ಲಾಗ್ ಅಲ್ಲಿ ಎಂಡ್ ಅಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಎಂಡ್ ವರ್ಗು ನೋಡಿ. ಪಾಪುನ ನೋಡ್ಬೇಕಂತ ನಾನು ಬೆಳಗ್ಗೆನೆ ಬೇಗ ಎದ್ದು ಫಸ್ಟ್ ಟ್ರೈನಿಗೆ ಬಂದಿದ್ದೀನಿ ನಾನು ಚಿಕ್ಕಮಂಗ್ಳೂರಿಂದ. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಅಂಡ್ ನನ್ನ ಪಾಪುಗೆ ಚಿಕ್ಕಿ ಆಗ್ಬೇಕು. ಸೊ ಇದು ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಪಾಪು ಇದೇ ಮನೇಲಿ ಇರುತ್ತೆ. ನಾನಂತೂ ಯಾವಾಗ ಪಾಪು ಎತ್ಕೋತೀನೋ ಅಂತ ಅನಿಸ್ತದೆ. ನಾನು ಅಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ. ಸೊ ಪಾಪುಗೆ ಸ್ವಲ್ಪ ಕ್ಯೂಟ್ ಆಗಿ ವೆಲ್ಕಮ್ ಮಾಡೋಣ ಅಂತ ಮುಂಚೆದೇನೋ ತುಂಬಾ ಆಸೆ ಆಯ್ತು ಪಾಪುಗೆ ವೆಲ್ಕಮ್ ಮಾಡ್ಬೇಕು ಅಂತ. ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲಿ ಇತ್ತಲ್ಲ, ಲೈಕ್ ಪಾಪುನ ವೆಲ್ಕಮ್ ಮಾಡೋದು ಆತರ ಎಲ್ಲ. ನಮ್ಮನೆಯಲ್ಲೂ ಆತರ ಮಾಡ್ಬೇಕು ಅಂತ ತುಂಬಾ ಆಸೆ ಆಯ್ತು. ಸೊ ಈಗ ಟೈಮ್ ಬಂದಿದೆ, ನಮ್ಮ ಅಕ್ಕನ ಪಾಪು ವೆಲ್ಕಮ್ ಮಾಡೋಣ. ನಾನು ಏನಷ್ಟು ಗ್ರ್ಯಾಂಡ್ ಆಗಿ ಏನಿಲ್ಲ, ಸ್ವಲ್ಪ ಬಲೂನ್ಸ್ ತಂದಿದ್ದೀನಿ, ಫ್ಲವರ್ಸ್ ಇದೆ. ಸೊ ಬಲೂನ್ಸ್ ಎಲ್ಲ ಕಟ್ಟಿ ಫ್ಲವರ್ಸ್ ಅಲ್ಲಿ ವೆಲ್ಕಮ್ ಬೇಬಿ ಆತರ ಮಾಡ್ಬೇಕಂತ ಅನ್ಕೊಂಡಿದೀನಿ. ಸೊ ಬೇಗ ಟಿಫನ್ ಮಾಡ್ಕೊಂಡು ಇವಾಗ ಅದಕ್ ಮುಂಚೆ ಈಗ ಡೆಕೋರೇಷನ್ ಮಾಡೋಣ ಪಾಪಗೆ ಅಂತ. ಬನ್ನಿ ಹೋಗೋಣ. ಸೊ ಗೈಸ್, ಈಗ ಇಷ್ಟು ಬಲೂನ್ಸ್ ನಾನು ಓದಿದ್ದೀನಿ. ಲೈಕ್ 6-7 ಸೆಟ್ಸ್ ಇದೆ. ಇದು ಈ ತರ ಸುಮ್ಮನೆ ಸಿಂಪಲ್ ಆಗಿ ಮಾಡಿದೀನಿ. ಇಲ್ಲಿ ಸ್ಕ್ರೀನ್ಸ್ ಎಲ್ಲ ಇದೆ ಅಲ್ವಲ್ಲ, ಅಲ್ಲೆಲ್ಲ ಹಾಕೋಣ ಅಂತ ಮಾಡಿದೀನಿ. ಸೊ ಈ ಬಲೂನ್ ಕಲರ್ಸ್ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಯಾವ ಬೇಬಿ ಆಗಿರ್ಬೋದು ಅಂತ. ಸೊ ಕೀಪ್ ಗೆಸ್ಸಿಂಗ್. ಗೈಸ್, ಫೈನಲಿ ಎಲ್ಲ ಕಂಪ್ಲೀಟ್ ಆಯ್ತು. ಅಂಡ್ ಗೈಸ್, ಬಲೂನ್ಸ್ ಕೂಡ ಎಲ್ಲ ಡೆಕೋರೇಷನ್ ಮಾಡಿದೀನಿ. ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ಲ. ಸೊ ಮಾಡಿದೀನಿ, ತೋರಿಸ್ತೀನಿ ನೋಡಿ ನಾನು ಯಾವ ತರ ಡೆಕೋರೇಷನ್ ಮಾಡಿದೀನಿ ಅಂತ. ಅಂಡ್ ಬಲೂನ್ಸ್ ನೋಡಿದ್ರೆ ನಿಮ್ಗೆ ಮೇ ಬಿ 50% ಗೊತ್ತಾಗತ್ತೆ ಯಾವ ಬೇಬಿ ಅಂತ. ಬಟ್ ಆದ್ರೂ ನೋಡಿ ಗೈಸ್, ಫೈನಲಿ ಈ ತರ ಲುಕ್ ಬಂದಿದೆ. ವೆಲ್ಕಮ್ ಹೋಮ್ ಬೇಬಿ. ಇದು ಅವರಿಬ್ಬರ ಹಾರ್ಟು. ಇದು ರೆಡ್ ಕಲರ್ ಹಾರ್ಟ್ ಬಂದು ಪಾಪುದು ಅಂತ ನಾನು ಸುಮ್ಮನೆ ಐಡಿಯಾ ಮಾಡಿ ಬರ್ದಿದ್ದೀನಿ. ಹೇಗಿದೆ? ಮತ್ತೆ ಬಲೂನ್ ಡೆಕೋರೇಷನ್ ಮಾಡಿದ್ದೀನಿ. ಅಂದರೆ ಸುಮ್ಮನೆ ಬಲೂನ್ಸ್ ಇಟ್ಟಿದ್ದೀನಿ ಅಷ್ಟೇ. ಇಲ್ಲೆರಡು, ಅಲ್ಲಿ ಸೆಂಟರಲ್ಲೊಂದು, ಈ ಕಡೆ ಒಂದು, ಈ ಕಡೆ ಒಂದು. ಇದು ತುಂಬ ಚೆನ್ನಾಗಿ ಬಂದಿದೆ ಅಲ್ಲ, ಫ್ಲವರ್ ಟೈಪ್ ಬಂದಿದೆ. ಬಟ್ ಯಾವುದು ನಿಲ್ತಾನೆ ಇಲ್ಲ ಬಲೂನ್ಸ್. ಹೆಂಗೋ ಎಲ್ಲ ಮಾಡಿ ನಿಲ್ಸಿದ್ದೀನಿ. ಯಪ್ಪ ಗೈಸ್, ಇಲ್ಲೆಲ್ಲ ಒಂಥರ ನೋವ್ತಾ ಇದೆ ನನಗಂತೂ. ಈ ಬಲೂನ್ ಊದಿ ಸಾಕಾಗ್ಬಿಟ್ಟಿದೆ. ಸೊ ಇವಾಗ ಇಲ್ಲಿ ತೊಟ್ಲು ಇದೆ ನೋಡಿ, ಪಾಪುಗೆ ಅಂತ ತೊಟ್ಲು ತಗೊಂಡ್ ಬಂದಿದ್ದಾರೆ. ಸೊ ಇದನ್ನ ಫಿಕ್ಸ್ ಮಾಡಿಲ್ಲ, ಫಿಕ್ಸ್ ಆಗಿಲ್ಲ, ಫಿಕ್ಸ್ ಆಗಬೇಕು. ಅಂಡ್ ಇದರಲ್ಲಿ ಸ್ವಲ್ಪ ಪಾಪದ ಕ್ಲಾತ್ಸ್ ಇದೆ ಅಲ್ಲಿ. ಅಂಡ್ ಇಲ್ಲೂ ಇದೆ, ಈಚೆ ಇದೆ, ತೋರಿಸ್ತೇನೆ ನೋಡಿ. ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ ಪಾಪು ಫ್ರಾಕ್ ಮಾತ್ರ. ನೋಡಿ, ಇದಂತೂ ನನ್ನ ಫೇವ್ರೆಟ್ ಫ್ರಾಕ್ ನೋಡಿ. ಇದು ರೆಡ್, ಗ್ರೇ, ಪಿಂಕ್. ಇದು ನೋಡಿ ತೋರಿಸ್ತೇನೆ. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ, ಎಷ್ಟು ಕ್ಯೂಟ್ ಇದೆ ಅಲ್ಲ. ನಂಗೆ ಸಖತ್ ಫೇವ್ರೇಟ್ ಆಯ್ತು. ನನಗೆ ಹಾಕೊಳ್ಬೇಕಂತ ಅನಿಸ್ತಾ ಇದೆ. ಎಷ್ಟು ಕ್ಯೂಟ್ ಆಗಿದೆ. ಸೊ ಗೈಸ್, ಇದೆಲ್ಲ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ ನಮ್ಮ ಅಕ್ಕಂಗೆ ಗರ್ಲ್ ಬೇಬಿ ಆಗಿದೆ. ಆಕ್ಚುಲಿ ಗೈಸ್, ನಾನು ಇವತ್ತು ಬೆಳಗ್ಗೆ ಬಂದಿರೋದ್ರಿಂದ ಲೈಕ್ ನಾನು ಕೇಕ್ ಆರ್ಡರ್ ಮಾಡಬೇಕಾಗಿತ್ತು, ಆಗಿಲ್ಲ. ಸೊ ಅರ್ಜೆಂಟಲ್ಲೇ ಬಂದೆ, ಎಲ್ಲ ಅರ್ಜೆಂಟಲ್ಲೇ ಮಾಡಿದ್ದೀನಿ. ಪಿಂಕ್ ಕಲರ್ ಕೇಕ್ ಬೇಕು ನನಗೆ. ಸೊ ಇವಾಗ ಹೋಗಿ ನೋಡೋಣ, ನಮಗೆ ಪಿಂಕ್ ಕಲರ್ ಕೇಕ್ ಸಿಕ್ಕಿದ್ರೆ ತಗೊಂಡ್ ಬರ್ತೀನಿ, ಇಲ್ಲಾಂದ್ರೆ ಇಲ್ಲ. ಗೈಸ್, ಅವ್ರು ಆಲ್ರೆಡಿ ಬಿಟ್ಟಿದ್ದಾರಂತೆ. ಸೊ ನಾನು ಕೇಕ್ ತಗೊಂಡ್ಬರಕ್ಕೆ ಹೋಗಿದ್ದೆ. ಫುಲ್ಲು ಲೈಕ್ ಬೇಬಿ ಪಿಂಕ್ ತರ ಕಲರ್ ನನಗೆ ಎಲ್ಲೂ ಸಿಗ್ಲಿಲ್ಲ. ಸೊ ರೆಡ್ ವೆಲ್ವೆಟ್ ಕೇಕ್ ತಗೊಂಡೆ. ಇಲ್ಲಿ ನೋಡಿ, ರೆಡ್ ವೆಲ್ವೆಟ್ ಕೇಕ್ ತಗೊಂಡಿದ್ದೀನಿ. ಬಟ್ ಅದು ಕೂಡ ಸ್ವಲ್ಪ ಪಿಂಕ್ ಎಲ್ಲಿದೆ, ಪಿಂಕ್ ಕಲರ್ ಅಲ್ಲಿ ಇದೆ. ಸೊ ನಡೆಯುತ್ತೆ ಅಂತ ತಗೊಂಡಿದ್ದೀನಿ. ಚೆನ್ನಾಗಿದೆ ಅಲ್ವಾ? ನೋಡಿ ತೋರಿ.
ವೆಲ್ಕಮ್ ಟು ಹೋಮ್ ಅಂತ ಬರ್ಸಿದ್ದೀನಿ ಬೇಬಿಗೆ. ಸೊ ಇಲ್ಲಿ ಫ್ಲವರ್ ಡೆಕೋರ್ ಇದೆ, ಇಲ್ಲೊಂದು ಬೇಬಿ ಇದೆ, ಇಲ್ಲೊಂದು ಬೇಬಿ ಕೂತಿದೆ ನೋಡಿ. ಇಲ್ಲಿ ನೋಡಿ, ಇದು ಫ್ರಾಕ್ ಎಷ್ಟು ಕ್ಯೂಟಾಗಿದೆ. ನಾನು ಫ್ರಾಕ್ ತಗೊಳ್ಳಿಲ್ಲ, ಆಮೇಲೆ ತಗೊಳ್ತೀನಿ, ಅವ್ರು ಬಂದುಬಿಟ್ರು ಅಂತ ನಾನು ಬಂದುಬಿಟ್ಟೆ. ಸೊ ನೋಡಿ, ವೆಲ್ಕಮ್ ಟು ಹೋಮ್ ಅಂತ ಬರೆಸಿ ಚಾಕ್ಲೇಟ್ಸ್ ತೊಗೊಂಡು ಬಂದಿದ್ದೀನಿ. ಚೆನ್ನಾಗಿದೆ ಅಲ್ಲ, ಇದು ನನ್ನ ಫೇವ್ರೆಟ್ ಫ್ರಾಕ್. ಗೈಸ್, ಬೇಬಿ ಬರ್ತಾ ಇದ್ದಾರೆ ನೋಡಿ. ಇದೆಲ್ಲ ಫುಲ್ ರೆಡಿ ಆಗಿಬಿಡಿದೆ. ಇಲ್ಲಿ ಕೇಕ್ ಇದೆ ನೋಡಿ. ಬೆಳಗ್ಗೆನೆ ಬಂದೆ, ನಂದ್ರಲ್ಲಿ ಮಾಡ್ಕೊತೀನಿ. ಲೈಟ್ಸ್ ಹಾಕ್ಬೇಕು. ನಾನು ಹೇಳೇ ಇಲ್ಲ ನಮ್ಮ ಅಮ್ಮಂಗೆ, ಯಾರಿಗೂ ಹೇಳಿಲ್ಲ, ನಾನು ಹಂಗೆ ಬಂದೆ. ಅತ್ತೆಗೆ ಗೈಸ್, ಬೇಬಿಗೆ ಆರತಿ ಮಾಡ್ತಿದ್ದಾರೆ. ಸೊ ಸನ್ಲೈಟಿಗೆ ನಾವು ರಿವರ್ಸಲ್ಲಿ ನಿಂತಿದ್ದೀವಿ, ಬ್ಲ್ಯಾಕ್ ಕಾಣಿಸ್ತಿದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ಪಾಪನ ಎದ್ದೋಳಿಸ್ತಿದ್ದಾರೆ. ಪಾಪ ಅದು ಮಲ್ಕೊಂಡ್ಬಿಟ್ಟಿದೆ, ಎದ್ದೋಳ್ತಾನೆ ಇಲ್ಲ. ಒಳಗೆ ಬರೋಕ್ಕೆ ಎದ್ದೋಳಿಸ್ತಾ ಇದ್ದೀವಿ, ಎದ್ದೋಳ್ತಾನೆ ಇಲ್ಲ ಪಾಪು. ಫುಲ್ ಡೀಪ್ ಸ್ಲೀಪಲ್ಲಿ ನಿದ್ದೆ ಮಾಡ್ತಾ ಇದ್ದಾಳೆ. ನಿಂತ್ಕೋ, ಫ್ಲವರ್ ಮೇಲೆ ನಿಂತ್ಕೋ. ನಿನಗೆ ಬರ್ದಿರೋದು ಫ್ಲವರ್ ಅಲ್ಲಿ. ಬಾ, ಕೇಕ್ ಕಟ್ ಮಾಡುವಂತ. ಗೈಸ್, ಈಗ ಬೇಬಿಗೆ ಫುಟ್ ಪ್ರಿಂಟ್ ಇಡಿಸ್ತಾ ಇದ್ದೀವಿ. ಒಂದೊಂದೇ ಕಾಲಿಕ್ಸಿ ನೀಟಂತ ಗೊತ್ತಾ ಮೈನಾ. ಕರೆಕ್ಟಾಗೆ ಬರಲಿಲ್ಲ ಅದು. ಇನ್ನೊಂದ್ಸರಿ ಎದ್ದು ಕಲರ್ ಹತ್ಕೊಂಡಮ್ಮದು ಒಂದೊಂದೇ ಕಾಲಿಕ್ಸಮ್ಮ. ಕಾಲಿಕ್ರಿ, ಕಾಲಿ ಇಕ್ಕಲ್ಲ ಕೆಳಕ್ಕೆ. ಸಾಕು ಬಿಡಮ್ಮ.